ಗ್ಯಾಜೆಟ್ಸ್ ಅಂದಾಗ ಈ ಪ್ರಶ್ನೆ ಕೇಳಲೇಬೇಕು ಅಂತ ಅನ್ನಿಸ್ತು. ಇತ್ತೀಚಿನ ದಿನದಲ್ಲಿ AI ಜಮಾನ ಇದೆ, ಎಲ್ಲ ಕಡೆನೂ AI ಅಂತಿದ್ದಾರೆ. ಗಂಟೆಗಳ ಕಾಲ ತೆಗೆದುಕೊಳ್ತಾ ಇದ್ದ ಒಂದು ಕೆಲಸ ಹಿಂಗೆ ಅನ್ನೋಷ್ಟರಲ್ಲಿ ಆಗೋಗ್ತಾ ಇದೆ. 1-2 ಸಾಲುಗಳನ್ನು ಡೈರೆಕ್ಟ್ ಮಾಡಿಬಿಟ್ರೆ ChatGPTಯಲ್ಲಿ ನಿಮಗೇನು ಕೆಲಸ ಬೇಕೋ, ಏನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಸಿಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ AIನ ಭಾಗ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ? ಪಾತ್ರ ಏನಿರುತ್ತೆ? ಇದು ಅನಿವಾರ್ಯ. ಇದು ಬಂದೇ ಬರುತ್ತೆ. ತಂತ್ರಜ್ಞಾನ ಆಗಲಿ, ಅದು ಇತ್ತೀಚಿನ AI ಆಗಲಿ, ಜನರೇಟಿವ್ AI ಆಗಲಿ, ಅದು ಬಂದೇ ಬರುತ್ತೆ. ಮಧ್ಯದಲ್ಲಿ ಒಂದು ಪ್ರಶ್ನೆ ಆ್ಯಡ್ ಮಾಡಿಬಿಡ್ತೀನಿ. AI ತಜ್ಞರು ಬಂದಾಗ ನಾನು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದೆ, ನಿಮ್ಮನ್ನು ಇದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. AI ತಂತ್ರಜ್ಞಾನದಿಂದ ಶಿಕ್ಷಕರ ಕೆಲಸ ಕಡಿತ ಆಗತ್ತಾ? ಶಿಕ್ಷಕರ ಕೆಲಸ ಕಳ್ಕೊಳ್ತಾರಾ? ಶಿಕ್ಷಕರ ಕೆಲಸ ಇನ್ನೂ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ಹೇಗೆ? ಪ್ರಕಾರ ಯಾಕೆಂದರೆ AI ಅನ್ನುವಂಥದ್ದು ಒಂದು ಟೂಲ್ ಅಷ್ಟೇ. ಅದು ಜನರೇಟಿವ್ AI ಇರ್ಬೋದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂಥ ಟೂಲು ಇರ್ಬೋದು. ಆದರೆ ಆ ಏನೇನು ಸಿಗುತ್ತಲ್ಲ ಅದರಲ್ಲಿ ಈ ಸಾರವನ್ನು ತಗೊಂಡು ನಿಜವಾಗಿ ನಾನು ಮಾಡಬೇಕಾಗಿರೋದು ನಾನೇ. ನೀವು ಅದು ನಿಮಗೆ ಬೇಕಾಗಿರೋದು ಎಲ್ಲವೂ ಕೊಡುತ್ತೆ, ಆದರೆ ತಗೊಂಡು ಅದನ್ನು ಮಾಡೋರು ಯಾರು? ಅದು ಮಾಡಲ್ಲ, ನಾನು ಮಾಡಬೇಕು. ಹೀಗಾಗಿ ಶಿಕ್ಷಕರ ಪಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸವಾಲು ಹೆಚ್ಚಾಗುತ್ತೆ ಮತ್ತು ಮಹತ್ವನೂ ಹೆಚ್ಚಾಗುತ್ತೆ. ಯಾಕೆ ಅಂದರೆ ನನಗೆ ಮುಂಚೆ ಏನಾಗ್ತಿತ್ತು, ಹಿಂದಿನ ಕಾಲದಲ್ಲಿ ಈ ಥರದ ವ್ಯವಸ್ಥೆಗಳು ಇದ್ದೇ ಇದ್ದಾಗ ನಾನು ಏನು ಹೇಳ್ತೀನೋ ಅದೇ ಆಗ್ತಾಯಿತ್ತು. ಹೌದು. ಆಮೇಲೆ ಹೋಗಿ ಗ್ರಂಥಾಲಯದಲ್ಲಿ ಏನೋ ಪುಸ್ತಕ ನೋಡಿ ಒಂದು ಸ್ವಲ್ಪ ನೋಡೋರು. ಹೀಗಾಗಿ ನಾನು ಏನೇ ಹೇಳಿದ್ರು ನಡೀತಾ ಇತ್ತು. ಈಗ ನಾನು ಹೋಗಬೇಕು ಅಂದರೆ ಸಾಕಷ್ಟು ತಯಾರಿ ಮಾಡಬೇಕು, ನನ್ನಲ್ಲಿ ಒರಿಜಿನಾಲಿಟಿ ಇರಬೇಕು. ಶಿಕ್ಷಕನಾಗಿ ನನ್ನಲ್ಲಿ ಒರಿಜಿನಾಲಿಟಿ ಇಲ್ಲದೆ ಹೋದರೆ ನಾನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡುವಂಥ ಸಾಧ್ಯವೈತೆ ಆಗಲ್ಲ. ಮತ್ತು ನಾನೇನು ತುಂಬ AI ಬಗ್ಗೆ ನಾನೇನು ತಿಳ್ಕೊಂಡಿಲ್ಲ, ನಾನೇನು ಬಳಸೋದು ಇಲ್ಲ. ಆದರೆ ಅದನ್ನು ತಿರಸ್ಕಾರ ಮಾಡೋದರಿಂದ ಪ್ರಯೋಜನ ಇಲ್ಲ. ಸ್ವಾಗತ ಮಾಡಬೇಕು, ಸ್ವೀಕರಿಸಬೇಕು, ಕಲಿಬೇಕು, ನಾನು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡಿಕೊಂಡ ಮೇಲೆ ನಾನು ಅದನ್ನು ಹೆಂಗೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು ಅಂತ ನಾನು ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮಹತ್ವ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗುವಂಥ ಸನ್ನಿವೇಶ ಅಲ್ಲ. ಶಿಕ್ಷಣ ಅಥವಾ ಶಿಕ್ಷಣ ನೀಡೋದು ಸುಲಭ ಆಗತ್ತಾ ಅಥವಾ ಮತ್ತಷ್ಟು ಸವಾಲುಗಳು ಬರುತ್ತಾ ಇದರಿಂದ? ಇಲ್ಲ, ನನಗನ್ಸೋದು ದೀರ್ಘಕಾಲದಲ್ಲಿ ಒರಿಜಿನಾಲಿಟಿ ಆಫ್ ಎಜುಕೇಷನ್ ವಿಲ್ ಇನ್ಕ್ರೀಸ್. ಏನಂತೀರಿ ಒರಿಜಿನಾಲಿಟಿ ಅಂದರೆ ಸ್ವಂತಿಕೆ, ಅಂದರೆ ನಿಜವಾದಂಥ ಅದರ ಒಂದು ಆತ್ಮ ಏನಿದೆಯಲ್ಲ ಇದು ಹೆಚ್ಚಾಗುತ್ತೆ. ಹೆಚ್ಚು ನಿಮಗೆ ಡೈವರ್ಟ್ ಮಾಡೋಕ್ಕೆ ಬೇಕಾಗಿರೋ ಅದು ಅವಕಾಶಗಳು ಹೆಚ್ಚಿದ್ದಾಗ ನೀವು ಸ್ವಂತಿಗೆ ಕಡೆಗೆ, ಒರಿಜಿನಾಲಿಟಿ ಕಡೆಗೆ ನೀವು ಹೋದಾಗ ನಿಮಗೆ ಹೆಚ್ಚು ಪ್ರಭಾವ ಸಿಗುತ್ತೆ ಅಂತ ನನಗನ್ಸುತ್ತೆ. ನನಗೊಂದು ಕುತೂಹಲದ ಪ್ರಶ್ನೆ. ನಿಮ್ಮ ಜೀವನದಲ್ಲಿ ನಾ ಎದುರಿಸಿದ ಅತ್ಯಂತ ಕಷ್ಟಕರ ಸವಾಲು ಅಂತೇನಾದರೂ ಇದ್ರೆ? ಏನಿಲ್ಲ, ಆ ಥರದ್ದೇನಿಲ್ಲ, ಯಾವುದೂ ಇಲ್ಲ. ಆ ಥರ ನನಗೆ ಯಾವುದು ಕಷ್ಟಕರವಾದದ್ದು ಅಂತ ನನಗೆ ಅನಿಸಿಲ್ಲ. ಜೀವನದಲ್ಲಿ ಯಶಸ್ವಿ ಆಗಬೇಕು ಅಥವಾ ತಾನು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ಇರುವ 5 ಸೂತ್ರಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ, 5 ಸೂತ್ರಗಳು, ಜೀವನದಲ್ಲಿ 5 ಸೂತ್ರಗಳು. 5 ಅಥವಾ 6 ಅನ್ನುವಂಥ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಿಲ್ಲ. ಓಕೆ, ನನಗನ್ಸೋದು ಯಶಸ್ಸುಗೋಸ್ಕರವಾಗಿ ಜೀವನ ಮಾಡಬೇಕು ಅನ್ನುವಂಥದ್ದೇ ದೃಷ್ಟಿಕೋನ ನನಗಿಲ್ಲ. ಯಶಸ್ಸಿಗಾಗಿ ಅಲ್ಲ. ನಾನು ಇವತ್ತು ಬದುಕಿದ್ದೀನಿ, ಶ್ವಾಸ ಇದೆ, ಜೀವಂತವಾಗಿದ್ದೀನಿ. ಆ ಸಮಯದಲ್ಲಿ ನನಗೆ ಎಷ್ಟೆಷ್ಟು ಸಾಮರ್ಥ್ಯ ಸಾಧ್ಯವಾಗುತ್ತೆ ಅಷ್ಟು ಈ ಸಮಾಜಕ್ಕೆ ಮಾಡೋದಿದೆಯಲ್ಲ, ಅದೇ ನನ್ನ ಜೀವನ. ಇಷ್ಟೇ ನನಗನ್ಸೋದು. 5 ಸೂತ್ರಗಳು
6 ಸೂತ್ರಗಳು ನನಗೆ ಗೊತ್ತಿಲ್ಲ. ಮತ್ತು ನನಗೆ ತೃಪ್ತಿ ಸಿಗೋದು ನಾನು ಮಾಡೋ ಕೆಲಸದಲ್ಲಿ. ನನಗೆ ತೃಪ್ತಿ ಸಿಗೋದು ನಾನು ಮಾಡುವ ಕೆಲಸದ ಸಾಧನೆಯಲ್ಲಿ ಅಲ್ವೇ ಇಲ್ಲ, ಯಶಸ್ಸಲ್ಲಿ ಅಲ್ವೇ ಇಲ್ಲ. ಈಗ ತುಂಬ ಜನ ಕೇಳ್ತಾರೆ, ಪ್ರಶಸ್ತಿ ಬಂತಲ್ಲ ಏನು ಅನಿಸ್ತು ನಿಮಗೆ? ನನಗೇನು ಅನಿಸ್ಲಿಲ್ಲಪ್ಪ ಅಂತ. ಏನು ಅನಿಸಿಲ್ವಾ? ಅದೇನು ಸರ್ ಅಂತ. ನನಗೇನು ಅನಿಸಿಲ್ಲ, ನಾವೇನು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಪ್ರಶಸ್ತಿ ಬಂದಿದೆ, ತಗೊಂಡಿದ್ದೀವಿ, ಹೋಗ್ತಾ ಇದ್ದೀವಿ ಮುಂದಕ್ಕೆ ಅಷ್ಟೇ. ಹೀಗಾಗಿ ಒಂದೇ ಒಂದು ನಾನು ಅರ್ಥ ಮಾಡ್ಕೊಂಡಿರೋ ಸೂತ್ರ ಏನು ಅಂದರೆ, ನಮಗೆ ಎಲ್ಲಿವರೆಗೂ ಸಾಧ್ಯವಾಗುತ್ತೆ ಉಪಯುಕ್ತ ಕೆಲಸ ಮಾಡೋಣ, ಈ ಸಮಾಜಕ್ಕೆ ಒಳತೆ ಆಗುವಂಥ ಕೆಲಸ ಮಾಡೋಣ, ಮತ್ತು ಹೆಚ್ಚೆಚ್ಚು ಜನನ್ನ ಈ ಕೆಲಸ ಮಾಡೋದರಲ್ಲಿ ಪ್ರೇರೇಪಿಸೋಣ. ಬರೀ ನಾನು ಮಾಡೋದಲ್ಲ, ನನ್ನಾದಮೇಲೆ ಅದನ್ನು ಮುಂದುವರಿಬೇಕಲ್ಲ, ಯಾರು ಮಾಡಬೇಕು? ಸಾಧ್ಯವಾದಷ್ಟು ಹೆಚ್ಚು ಜನಕ್ಕೆ ಅದು ಹರಡಿಸೋದು. ಇಷ್ಟು ಮಾಡೋಕ್ಕೆ ಸಾಧ್ಯವಾದರೆ ಸಾಕು, ಜೀವನ ಸಾರ್ಥಕ. ನಮಸ್ಕಾರ.